ಎಲ್ರಿಗೂ ನಮಸ್ಕಾರ. ಆಯುಷ್ ವೆಲ್ನೆಸ್ ಚಾನಲ್ ಅರ್ಪಿಸುವ ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಉಪವಾಸದ ಮಹತ್ವವನ್ನು ತಿಳಿದುಕೊಳ್ಳೋಣ. ಉಪವಾಸವು ಅನೇಕ ರೀತಿಯಾಗಿರ್ತಕ್ಕಂತಹ ಲಾಭವನ್ನು ನೀಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಾತ್ರವಲ್ಲದೆ ಬಹಳಷ್ಟು ವರ್ಷಗಳಿಂದ ಉಪವಾಸಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನ ಇದೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಉಪವಾಸವು ಅನೇಕ ರೀತಿಯಾಗಿರ್ತಕ್ಕಂತಹ ಮಹತ್ವವನ್ನು ಪಡೆದುಕೊಂಡಿದೆ. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಉಪವಾಸ ಚಿಕಿತ್ಸೆಗೆ ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಾನ ಇದೆ. ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ. ಯಾವಾಗ ನಾವು ಉಪವಾಸವನ್ನು ಕೈಗೊಳ್ತೇವೆ ಅನೇಕ ರೋಗಗಳನ್ನು ನಾವು ದೂರ ಮಾಡಬಹುದು. ಮೊದಲನೇದಾಗಿ ಉಪವಾಸದ ಬೆನಿಫಿಟ್ಸನ್ನು ನಾನು ಹೇಳ್ತೇನೆ. ಮೊದಲನೇದಾಗಿ ನೀವು ನಿಮ್ಮ ಸಂಪೂರ್ಣ ದೇಹವನ್ನು ಶುದ್ಧೀಕರಣಗೊಳಿಸಬಹುದು. ಡಿಟಾಕ್ಸಿಫಿಕೇಷನ್ ಆಗತ್ತೆ. ಉಪವಾಸ ಕೈಗೊಂಡಾಗ ನಮ್ಮ ಕರುಳಿನಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂತಹ ಅನೇಕ ಕೆಟ್ಟ ಬ್ಯಾಕ್ಟೀರಿಯಾಗಳಿರಬಹುದು, ಫಂಗಸ್ ಇರಬಹುದು, ಮೌಲ್ಡ್ಸ್, ಈಸ್ಟ್ಗಳಂತಹ ಟಾಕ್ಸಿಕ್ ಮೆಟೀರಿಯಲ್ಸ್ಗಳು ದೇಹದಿಂದ ಆಚೆ ಹೋಗಿ ದೇಹ ಶುದ್ಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗಿ ದೇಹದಲ್ಲಿ ತೂಕ ಇಳಿಕೆಗೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಆಹಾರವನ್ನು ಸೇವಿಸೋದಿಲ್ವೋ ಅಥವಾ ಅತಿ ಕಡಿಮೆ ಆಹಾರ ದ್ರವಾಹಾರದಲ್ಲಿ ಇರ್ತೇವೋ ಆಗ ದೇಹವು ಸ್ಟೋರ್ಡ್ ಫ್ಯಾಟನ್ನು ಉಪಯೋಗಿಸ್ಕೊಂಡ್ಬಿಟ್ಟು ದೇಹದ ತೂಕ ಇಳಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಿಮ್ಮ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತೆ. ನಾವು ಉಪವಾಸ ಕೈಗೊಂಡಾಗ ನಮ್ಮ ಜೀರ್ಣಕ್ರಿಯೆಗೆ ರೆಸ್ಟ್ ಸಿಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಯ ಕಾರ್ಯಕ್ಷಮತೆ ಇಂಪ್ರೂವ್ ಆಗುತ್ತೆ. ಮೂರನೇದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಸ್ಟೆಮ್ ಸೆಲ್ಸ್ಗಳು ಉತ್ಪತ್ತಿಯಾಗಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗೋದ್ರಿಂದ ದೇಹದ ಕಾರ್ಯಚಟುವಟಿಕೆಗಳು ಮತ್ತಷ್ಟು ಚುರುಕುಗೊಳ್ಳುತ್ತೆ. ಹಾಗಾಗಿ ನಿಮ್ಮ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಿಂದ ನೀವು ದೂರ ಇರಬಹುದು. ಉದಾಹರಣೆಗೆ ಒಬೆಸಿಟಿ, ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಇರಬಹುದು, ಹೈಪರ್ಲಿಪಿಡಿಮಿಯಾ ಅಂತ ಏನು ಕರಿತೀವಿ ಅದಿರಬಹುದು. ಹೀಗೆ ಅನೇಕ ರೋಗಗಳನ್ನು ನೀವು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳನ್ನು ದೂರ ಇಡಬಹುದು. ಇನ್ನು ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಉಪವಾಸ ಕೈಗೊಂಡಾಗ ನಮ್ಮ ಮೆದುಳು ಚುರುಕಾಗುತ್ತೆ. ಹೇಗೆ ಅಂದರೆ ನಮ್ಮ ದೇಹದ ಶಕ್ತಿ ಉಳಿತಾಯ ಆಗಿ ಏನು ನಾವು ಆಹಾರ ಸೇವಿಸ್ತಾನೇ ಇದ್ದರೆ ಮೇಲಿನ ಮೇಲೆ ಆಹಾರ ಸೇವಿಸ್ತಾನೇ ಇದ್ದರೆ ಜೀರ್ಣಕ್ರಿಯೆಗೆ ಹೆಚ್ಚಿನ ಎನರ್ಜಿ ಬೇಕಾಗುತ್ತೆ. ಅದು ಸೇವ್ ಆಗೋದ್ರಿಂದ ನಮ್ಮ ಬುದ್ಧಿಶಕ್ತಿ ಮತ್ತಷ್ಟು ಇಂಪ್ರೂವ್ಗೊಳ್ಳುತ್ತೆ, ಚುರುಕಾಗುತ್ತೆ, ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಸ್ಕಿಲ್ಸನ್ನು ನೀವು ಮತ್ತಷ್ಟು ಇಂಪ್ರೂವ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಚರ್ಮದ ಕಾಂತಿ ಹೆಚ್ಚುತ್ತೆ. ಯಾಕೆ ಅಂತಂದರೆ ಉಪವಾಸವನ್ನು ಕೈಗೊಂಡಾಗ ಆಟೋಫೇಜಿ ಅಂತಹ ವೈಜ್ಞಾನಿಕ ಕ್ರಿಯೆಗಳು ನಿಮ್ಮ ದೇಹದಲ್ಲಿ ನಡೆಯೋದ್ರಿಂದ ನಿಮ್ಮ ಸ್ಕಿನ್ ಯಂಗ್ ಆಗಿ ಗ್ಲೋ ಬರುತ್ತೆ ಮತ್ತು ಚೆನ್ನಾಗಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹೀಗೆ ಅನೇಕ ಬೆನಿಫಿಟ್ಸನ್ನು ಹೊಂದಿರತಕ್ಕಂತಹ ಉಪವಾಸ ಚಿಕಿತ್ಸೆಯನ್ನು ಕೈಗೊಳ್ಳಿ ಹಾಗೂ ನಿಮ್ಮ ದೇಹವನ್ನು ನೀವು ಚೆನ್ನಾಗಿ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಉಪವಾಸವನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ಅಂತಕ್ಕಂಥದ್ದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೇನೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.